ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಏಕಾದಶಿ ದಿನ ವ್ಲಾಗ್ ಆಗಿರುತ್ತೆ, ಟ್ಯೂಸ್ಡೇ ವ್ಲಾಗ್. ಇವತ್ತು ನನ್ನ ಮಗಳ ಬರ್ಡೇ ಇದೆ, ಸೊ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು. ಆ್ಯಂಡ್ ಇವತ್ತು ಏಕಾದಶಿ ಆಗಿರೋದ್ರಿಂದ ಇನ್ನು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಹಂಗೆ ಪ್ರಸಾದ ಹಂಚ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಾನಂತೂ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೆಲ್ಲರೂ ತಲೆಸ್ನಾನ ಮಾಡಿ ಇಲ್ಲಿ ನಾನು ದೇವ್ರ ಪ್ರಸಾದನ ಪ್ರಿಪೇರ್ ಮಾಡಿದ್ದೀನಿ. ಒಂದು ಚಿತ್ರಾನ್ನ, ಇನ್ನೊಂದು ಪೊಂಗಲು, ಸ್ವೀಟ್ ಪೊಂಗಲು. ಇನ್ನು ನಾವಂತೂ ರೆಡಿ ಆಗಿದ್ದೀವಿ, ಈಗ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ ನಮ್ಮ ಮುದ್ದು ಬಂಗಾರಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಇಬ್ಬರು ಕೂಡ ಮುದ್ದು ಬಂಗಾರಿಗಳು. ಆ್ಯಂಡ್ ಇಬ್ಬರು ರೆಡಿ ಆಗಿದ್ದಾರೆ ಆ್ಯಂಡ್ ನಾನು ಕೂಡ ರೆಡಿ ಆಗಿದ್ದೀನಿ. ನಮ್ಮ ಹಸ್ಬೆಂಡ್ ರೆಡಿ ಆಗಿದ್ದಾರೆ. ಟೈಮ್ ನೋಡ್ತಾನೆ 10 ಗಂಟೆ ಆಗಿ ಹೋಯಿತು. ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಒಂದು 4-5 ಓ ಕ್ಲಾಕ್ ಎದ್ದಿದ್ರೆ ಚೆನ್ನಾಗಿರೋದು. ನಾನಂತೂ 6 ಓ ಕ್ಲಾಕ್ ಎದ್ದಿದ್ದೀನಿ, ಅದಕ್ಕೆ ಲೇಟ್ ಆಯಿತು. ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ಕೂಡ ಪಾಪ ಲೇಟೇ ಆಗೋಯಿತು. ಅದಕ್ಕೆ ಅವರು ನಮ್ಮನ್ನು ದೇವಸ್ಥಾನ ಹತ್ರ ಡ್ರಾಪ್ ಮಾಡಿ ನಾವು ಹೋಗ್ತೀನಿ ಅಂತ ಹೇಳಿ ಬಂದರು. ಇವತ್ತು ಏಕಾದಶಿ ಆಗಿರೋದ್ರಿಂದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಅದಕ್ಕೋಸ್ಕರ ನಾವಿಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಂದರೆ ನಮ್ಮ ಮನೆ ದೇವರು ಕೂಡ ಅಲ್ಲೇ ಆಂಜನೇಯ ಸ್ವಾಮಿನೇ. ಅದಕ್ಕೋಸ್ಕರ ಫಸ್ಟ್ ಅರ್ಚನೆ ಮಾಡಿಸ್ಬಿಟ್ಟು ಎಲ್ಲರ ಹೆಸರು ಮೇಲೆ ಆಮೇಲೆ ನಾವಿನ್ನು ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೂಡ ಅಲ್ಲೇ ಫಸ್ಟ್ ದೇವ್ರಿಗೆ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ತಗೊಬಂದು ಇಟ್ಟಿದ್ದೀವಿ. ಇಲ್ಲಿ ಎಲ್ಲರೂ ಕೂಡ ಪ್ರಸಾದ ಹಂಚ್ತಾ ಇದ್ದಾರೆ. ಅವ್ರ ಜೊತೆ ಇನ್ನು ನಾವು ಅದೇ ಪ್ಲೇಟಲ್ಲಿ ಹಾಕ್ಕೊಡೋಣ ಅಂತ ಹೇಳಿ ಇಲ್ಲೇ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ವೆಂಕಟೇಶ್ವರ ಸ್ವಾಮಿ ದೇವ್ರಿಗೆ ನಾವು ದರ್ಶನ ಮಾಡ್ಕೊಂಡಿಲ್ಲ, ಇವಾಗ ಬಂದಿದ್ದೀವಿ. ಇದು ನಿಮಗೆ ಗೊತ್ತಿರುತ್ತೆ, ಈ ಟೆಂಪಲ್ ಬಂದುಬಿಟ್ಟು ಗುಂಜೂರಲ್ಲಿರುತ್ತೆ ನಮಗೆ ಆಂಜನೇಯ ಸ್ವಾಮಿ ಟೆಂಪಲ್ಲು. ಈ ದೇವಸ್ಥಾನಕ್ಕೆ ಒಂದ್ಸತಿ ನಾವು ಬಂದುಬಿಟ್ರೆ ಆರಾಮಾಗಿ ಎಲ್ಲ ದೇವಸ್ಥಾನ ಇಲ್ಲೇ ಇದೆ, ಎಲ್ಲ ದೇವ್ರನ್ನೂ ಒಂದೇ ಸತಿ ನೋಡಿ ಕೈ ಮುಗಿಬೋದು. ಅಷ್ಟು ರಿಲೀಫ್ ಅಂತ ಅನಿಸುತ್ತೆ. ಬಟ್ ಎವ್ರಿ ಡೇ ಕೂಡ ನಮಗೆ ಇಲ್ಲಿ ಚೆನ್ನಾಗಿರುತ್ತೆ, ಒಂಥರ ಸಖತ್ ಪೀಸ್ಫುಲ್ ಆಗಿರುತ್ತೆ. ನಾವು ರೆಗ್ಯುಲರಾಗಿ ಬರೋ ಟೆಂಪಲ್ ಅಂದರೆ ಇದೇನೆ. ಮತ್ತು ಇನ್ನು ಫಸ್ಟ್ ನಮ್ಮ ಪ್ರಸಾದ ತಂದಿದ್ವಲ್ಲ ಅದನ್ನೆಲ್ಲ ತಗೊಂಡೋಗಿ ಫಸ್ಟ್ ಎಲ್ಲರಿಗೂ ಹಂಚ್ಬಿಟ್ಟು ನಾವು ಕೂಡ ಪ್ರಸಾದ ತಿಂದು ಆಮೇಲೆ ಇವಾಗ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಂತೂ ಜಾಸ್ತಿ ಏನು ಕ್ರೌಡ್ ಇರಲಿಲ್ಲ, ಸ್ವಲ್ಪ ಕ್ರೌಡ್ ಇತ್ತು. ಬಟ್ ಅಲ್ಲಿ ಅರ್ಚನೆ ಮಾಡೋರು ಜಾಸ್ತಿ ಜನ ಇದ್ದರು. ಇನ್ನು ಎಲ್ಲರಿಗೂ ಎಷ್ಟು ಸಮಾಧಾನವಾಗಿ ಅರ್ಜೆಂಟ್ ಇಲ್ಲದೆ ನಿಧಾನಕ್ಕೆ ಇದು ಅರ್ಚನೆ ಮಾಡಿಸ್ಬಿಟ್ಟು ಎಷ್ಟು ಕೂಲಾಗಿ ಕಳಿಸ್ತಿದ್ದಾರೆ. ಸ್ವಲ್ಪ ಜನ ಪುರೋಹಿತರು ಹಂಗೆ ಅಲ್ವಾ, ಎಷ್ಟು ನಾವು ದುಡ್ಡು ಕೊಟ್ಟರು ಕೂಡ ಅವರು ಸುಮ್ಮನೆ ಹಂಗೆ ಫಾಸ್ಟಾಗೆ ಮಾಡ್ತಿರ್ತಾರೆ. ಇವರಂತೂ ಪುರೋಹಿತರು ತುಂಬ ಚೆನ್ನಾಗಿ ಮಾಡಿಸ್ತಾಯಿದ್ರು. ನನಗೂ ಕೂಡ ಸಖತ್ ಖುಷಿ ಆಯಿತು. ಆಮೇಲೆ ಇನ್ನು ನಾವು ದರ್ಶನ ಮಾಡಿಕೊಂಡು ಇನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೇ ಇರೋದು ಈ ದೇವರು ಕೂಡ. ಇನ್ನು ಇಲ್ಲಿ ನಾವಂತೂ ಆರಾಮಾಗಿ ಕೂತ್ಕೊಂಡಿದ್ವಿ. ನನ್ನ ಮಗಳು ಚಿಕ್ಕವಳು ಒಂದು 5 ರೌಂಡ್ ಹೊಡಿಯಮ್ಮ ಇಲ್ಲ 3 ರೌಂಡ್ ಪ್ರದರ್ಶನ ಮಾಡು ಅಂದರೆ ಅವಳಂತೂ ರನ್ನಿಂಗ್ ರೇಸಲ್ಲಿ ಮಾಡಿ ಬಂದಳು. ಎಷ್ಟು ಚೆನ್ನಾಗಿ ದೇವ್ರಿಗೆ ಕೈ ಮುಗಿದು ಬಂದಳು ಅವಳಂತೂ. ಇನ್ನು ನಾವಿವಾಗ ಶಿವನ ದೇವಸ್ಥಾನ ಹತ್ರ ಬಂದ್ವಿ. ಶಿವ ಅಂತೂ ಸ್ಟ್ಯಾಚು ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟೊಂದು ದೊಡ್ಡದಾಗಿದೆ, ಸಕ್ಕದಾಗಿದೆ. ನನಗೆ ಇಲ್ಲಿ ಬಂದಾಗ ಈ ಶಿವನ ನೋಡಿದಾಗ ಏನೋ ಒಂಥರ ಫೀಲಿಂಗ್, ಎಲ್ಲೋ ಬಂದುಬಿಟ್ಟಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಫ್ರೆಂಡ್ಸ್. ರಿಯಲಿ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಶಿವನ್ ನೋಡಿದಾಗ. ಅಂದರೆ ಅಷ್ಟು ಹೈಟಲ್ಲಿ ಇರುತ್ತಲ್ಲ, ಅದಕ್ಕೋಸ್ಕರ ಅನಿಸುತ್ತೆ ಮೇ ಬಿ. ಇನ್ನು ಇಲ್ಲಿ ಮಂಗಳಾರತಿನ ತಗೊಂಡು ಬೊಟ್ಟು ಇಟ್ಕೊಂಡು ದೇವ್ರಿಗೆ ಕೈ ಮುಗಿದು ಇನ್ನು ಮಕ್ಕಳಂತೂ ಆರಾಮಾಗಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಕ್ಕಳು ಆಟಾಡ್ತಾನೇ ಇದ್ದಾರೆ. ಸರಿ ಅಮ್ಮ ಆಟಾಡ್ರಿ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಆಟಾಡಿಸ್ಕೊಂಡೇ ಇದ್ದೆ. ಯಾಕಂದರೆ ಇನ್ನೂ ಟೈಮ್ ಇದೆ, ಆರಾಮಾಗಿ ಎಲ್ಲ ಕೆಲಸ ಮುಗಿಸೇ ಬಂದಿದ್ದೀನಿ ಅದಕ್ಕೋಸ್ಕರ. ಆ್ಯಂಡ್ ನಾವು 10 ಓ ಕ್ಲಾಕ್ಗೆ ಬಂದಿರೋರು ಟಿಲ್ 12:30 ತನಕ ಅಲ್ಲೇ ಇದ್ವಿ ಫ್ರೆಂಡ್ಸ್. ಅಲ್ಲಿ ಇಲ್ಲಿ ಫೋಟೋಸ್ ವೀಡಿಯೋಸ್ನೆಲ್ಲ ತೊಗೊಂಡು ಆರಾಮಾಗಿ ಮಕ್ಕಳನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಸ್ಕೊಂಡು ಬಂದ್ವಿ. ಅಂದರೆ ಎಲ್ಲ ದೇವ್ರಿಗೂ ತುಂಬ ಚೆನ್ನಾಗಿ ಕೈ ಮುಗಿದು ಇದು ಮಾಡಿದ್ರು. ಏನು ಬೋರ್ ಆಗಲಿಲ್ಲ. ಬೋರ್ ಆದರೆ ಅಂತೂ ನನ್ನ ಮಕ್ಕಳು ಕರೀತಾರೆ ಬಾಮ ಹೋಗೋಣ ಅಂತ. ಬಟ್ ಜನ ಜಾಸ್ತಿ ಇದ್ದಾಗೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಮೇಲೆ ನಮಗೆ ಈ ಥರ ಆರ್ಟಿಫಿಷಿಯಲ್ ಆಗಿ ದೇವ್ರುಗಳನ್ನೆಲ್ಲ ಈ ಥರ ಇಡ್ತಾರಲ್ವ, ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಇಂಥ ಕಡೆ ನಮಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಇನ್ನು ಇಲ್ಲಿ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಎಲ್ಲರೂ ತೊಗೊಳ್ಳೋ ಬ್ಯುಸಿ ಅದರಲ್ಲೇ ಇದ್ದರು. ಆಮೇಲೆ ಇದು ಫಸ್ಟಿಂದ ವಿಡಿಯೋ ಮಾಡಿರಲಿಲ್ಲ ಅಂತ ನಾನು ಮತ್ತೆ ತೊಗೊಂಡೆ ಫ್ರೆಂಡ್ಸ್. ನಮಗೆ ಇದು ದೇವ್ರದ್ದು ಜೋಕಾಲಿ ಈ ಥರ ನಾವು ಅಂದ್ಬಿಟ್ಟು ದೇವ್ರಿಗೆ ಜೋಕಾಲಿ ತೂಗ್ಬಿಟ್ಟು ಆಮೇಲೆ ದೇವ್ರಿಗೆ ಕೈ ಮುಗಿದು ಹೋಗ್ಬೇಕಾಗತ್ತೆ. ಇನ್ನು ಒಳಗಡೆ ಹೋದಾಗ ಅಂತೂ ನಾನಂತೂ ಫಸ್ಟ್ ಟೈಮ್ ಇದು ನೋಡಿದ್ದು. ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದರು. ನಾನು ಬಂದಾಗ ನನಗೆ ಜಾಸ್ತಿ ಟೆನ್ಷನ್ ಇತ್ತು ಮತ್ತು ನಮ್ಮ ಮನೆಯವ್ರಿಗೆ ಲೇಟ್ ಆಗಿಬಿಟ್ಟಿದೆ ಅನ್ನೋದು. ಅದಕ್ಕೋಸ್ಕರ ನಾನು ಆವಾಗ ವೀಡಿಯೋ ಮಾಡ್ಕೊಂಡಿರಲಿಲ್ಲ, ಮತ್ತು ಇವಾಗ ಮಾಡಿಕೊಂಡೆ. ಇನ್ನು ಸಾಯಿಬಾಬಾ ದೇವಸ್ಥಾನ ನೋಡಿ ತೋರಿಸ್ತೀನಿ, ಇಲ್ಲೇ ಇದೆ ಪಕ್ಕದಲ್ಲೇ. ಇದು ಸಾಯಿಬಾಬಾ ದೇವಸ್ಥಾನ.
ಇಲ್ಲಿ ಕೂಡ ಚೆನ್ನಾಗಿದೆ. ನಾನಂತೂ ಈ ಟೆಂಪಲ್ಗೆ ಯಾವಾಗ ಬಂದರೂ ಕೂಡ ಮಿನಿಮಮ್ ಹಾಫ್ ಆನ್ ಅವರ್ ಇಲ್ಲ 40 ಮಿನಿಟ್ಸ್ ಇಲ್ಲೇ ಕೂತ್ಕೊಂಡೇ ಇರ್ತೀವಿ ಫ್ರೆಂಡ್ಸ್ ಆರಾಮಾಗೆ. ಮಕ್ಕಳಿಗೆಲ್ಲ ಒಂಥರ ಫ್ರೀ ಸ್ಪೇಸ್ ಅಂತ ಅನಿಸುತ್ತೆ. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನನ್ನ ಮಕ್ಕಳಂತೂ. ಅದಕ್ಕೋಸ್ಕರ ನಾನು ಯಾವಾಗ ಬಂದರೂ ಕೂಡ ಇಲ್ಲಿ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮತ್ತು ನಾವು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಸುತ್ತಾಡ್ಕೊಂಡು ಬರೋಷ್ಟೊತ್ತಿಗೆ ಮಿನಿಮಮ್ 15-20 ಮಿನಿಟ್ಸ್ ಬೇಕಾಗುತ್ತೆ. ಇನ್ನೊಂದು 15-20 ಮಿನಿಟ್ಸ್ ಆರಾಮಾಗಿ ಕೂತ್ಕೋಬೋದು. ನೋಡಿ 9 ಲಕ್ಷ್ಮಿಗಳಿಗೆಲ್ಲನೂ ನಾವು ಪ್ರದರ್ಶನ ಮಾಡಿಕೊಂಡು ಇಲ್ಲಿ ನಾಗರ ದೇವ್ರಿಗೆಲ್ಲ ಪ್ರದರ್ಶನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಬಂದ್ವಿ. ಇದೇನೋ ಹೊಸ್ದಾಗೆ ಮಾಡ್ತಿದ್ದಾರೆ ಅನಿಸುತ್ತೆ, ಇವಾಗೆ ಮಾಡಿರೋದು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ರೀಸೆಂಟಾಗಿ ಮಾಡಿರಬೇಕು ಮೇ ಬಿ. ಇನ್ನು ಇಲ್ಲಿ ಈ ದೇವ್ರಿಗೂ ಕೈ ಮುಗಿದು ಆಮೇಲೆ ನಾವು ಗುಂಜೂರು ಬಸ್ ಸ್ಟಾಪಲ್ಲಿರೋ ರಾಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದರು. ಇಲ್ಲೆಲ್ಲ ದೇವ್ರಿಗೆ ಕೈ ಮುಗಿದು ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮನೇಲಂತೂ ಎಲ್ಲ ಕೆಲಸಗಳು ಜಾಸ್ತಿನೇ ಇತ್ತು. ಪಾತ್ರೆ ತೊಳೆಯೋದು, ಬಟ್ಟೆ ಫೋಲ್ಡ್ ಮಾಡೋದು, ಬ್ಯಾಗ್ ಪ್ಯಾಕ್ ಮಾಡೋದು, ಊರಿಗೆ ಹೋಗೋಕ್ಕೆ ಎಲ್ಲನೂ ಮುಗಿಸಿ, ವಿಡಿಯೋ ಎಡಿಟಿಂಗ್ ಇದ್ದರೆ ಅದು ಕೂಡ ಮುಗಿಸಿ, ಇನ್ನು ಇವಾಗ ಸಾಯಂಕಾಲ ಆಗಿದೆ 4 o'clock. ಈ ಟೈಮಲ್ಲಿ ನಾನು ದೇವ್ರ ಪೂಜೆ ಸಾಮಾನೆಲ್ಲನೂ ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ಅವಳ ಬರ್ಡೇ ಇದೆ ಅಲ್ವಾ, ಇನ್ನು ಏನಾದರೂ ಸಿಂಪಲಾಗಿ ಡೆಕೋರ್ ಮಾಡಿ ಮನೆಯಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅವಳು ಫ್ರೆಂಡ್ಸ್ನೆಲ್ಲ ಕರಿತೀನಿ ಅಂತ ಹೇಳ್ತಾ ಇದ್ಲು, ಅದಕ್ಕೋಸ್ಕರ ಇನ್ನು ದೇವ್ರ ಪೂಜೆನ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಅಂತೂ ಇವತ್ತು ಫಾಸ್ಟಿಂಗ್ ಇದ್ದಾರೆ. ಇನ್ನು ನಾವು ಬೆಳಗ್ಗೆ ಚಿತ್ರಾನ್ನ ಎಲ್ಲ ಮಾಡಿದ್ವಲ್ಲ, ಚಿತ್ರಾನ್ನ ಪೊಂಗಲ್ ಅದೇ ಇದೆ. ಸೊ ರಾತ್ರಿಗೂ ಅದೇ ಊಟ ಆಗುತ್ತೆ, ಏನು ತೊಂದರೆ ಇಲ್ಲ ಊಟದ್ದಂತೂ. ಇನ್ನು ಅವಳಿಗೆ ಸಿಂಪಲಾಗಿ ಏನಾದರೂ ಡೆಕೋರ್ ಮಾಡೋಣ ಅಂತ ಹೇಳಿಬಿಟ್ಟು ವಿತಿನ್ 10 ಮಿನಿಟ್ಸಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ಮನೇಲಿ ಏನಿದೆಯೋ ಅದರಲ್ಲೇ ನಾನು ಡೆಕೋರ್ ಮಾಡಿದ್ದೀನಿ. ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ರಿಯಲಿ 3 ಡೇಸಿಂದ ಮನೆ ಕ್ಲೀನ್ ಮಾಡಿಬಿಟ್ಟು ಏನೋ ಒಂಥರ ರೆಸ್ಟ್ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಸರಿಯಾಗಿ ನಿದ್ದೆ ಇಲ್ಲ, ಫುಲ್ಲು ಓವರ್ಲೋಡ್ ಅಂತ ಅನಿಸ್ಬಿಟ್ಟಿದೆ ವರ್ಕು. ಅದಕ್ಕೋಸ್ಕರ ಅವಳೇನಾದರೂ ಡಿಫ್ರೆಂಟಾಗಿ ಹೊಸ್ದಾಗಿ ಮಾಡು ಡೆಕೋರ್ ಅಂತಂದು ನನಗೆ ಎಷ್ಟು ಯೋಚನೆ ಮಾಡೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ. ಹಾಗಾಗಿ ಮನೇಲಿ ಏನಿದೆಯೋ ಅದರಲ್ಲೇ ನಾನು ಡೆಕೋರ್ ಮಾಡಿದ್ದೀನಿ. ನಮಗೆ ಈ ಥರ ಒಂದು LED ಲೈಟಿಂಗ್ ಸೆಟಪ್ ಒಂದಿದ್ರೆ ನಾವು ಡಿಫ್ರೆಂಟಾಗಿ ನಾವೇ ಮನೆಯಲ್ಲೇ ಡೆಕೋರ್ ಮಾಡ್ಕೋಬೋದು ಫ್ರೆಂಡ್ಸ್. ನನ್ನ ವೀಡಿಯೋಸು ರೆಗ್ಯುಲರಾಗೆ ನೋಡೋರಿಗೆ ಮೇ ಬಿ ಅನ್ನಿಸ್ಬೋದು, ಇವರೇನಪ್ಪ ಪ್ರತಿ ಸಲ ಮಾಡಿರೋದೇ ಡೆಕೋರ್ ಮಾಡ್ತಾರೆ ಅಂತ. ಮಾಡಿರೋದೇ, ಬಟ್ ಏನು ಮಾಡೋದು, ಇವತ್ತಂತೂ ನಿಜ ಪೇಷನ್ಸ್ ಇರಲಿಲ್ಲ ಫ್ರೆಂಡ್ಸ್. ಬಟ್ ಸಿಂಪಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು, ಬಟ್ ರೆಡ್ ಕಲರ್ ಪೇಂಟ್ ಇರೋದು ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ, ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಹಂಗೆ ಮಾಡಿದ್ದೀನಿ. TV ಸೈಡು ಆ್ಯಂಡ್ ಇನ್ನೊಂದು ಕಡೆ ವಾಲ್ ಸೈಡ್ ಮಾಡಿಲ್ಲ, ಈ ಸೈಡೇ ಮಾಡಿದೆ. ಈ ಥರ ಸುಮ್ಮನೆ ಮನಿ ಪ್ಲ್ಯಾಂಟ್ ಲೀವ್ಸ್ ಏನಿದೆ ಅದನ್ನು ಹಾಕಿ LED ಲೈಟ್ ಸೆಟಪ್ ಎಲ್ಲ ಹಾಕಿ ಟೆಡ್ಡಿ ಬೇರ್ಸ್ ಎಲ್ಲ ಇಟ್ಟು ಒಂದು ಟೇಬಲ್ ಇಟ್ಬಿಟ್ಟು ಈ ಥರ ಸಿಂಪಲಾಗೆ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ನಮ್ಮ ಗೊಂಬೆ ರಾಣಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಬೆಳಗ್ಗೆ ಹಾಕಿರೋ ಡ್ರೆಸ್ಸೇ ಮತ್ತು ಸಾಯಂಕಾಲನೇ. ನಾವೆಲ್ಲ ಡಬಲ್ ಡ್ರೆಸ್ ಎಲ್ಲ ಏನು ತೊಗೊಳ್ಳಲ್ಲ ಫ್ರೆಂಡ್ಸ್. ಬಟ್ ಏನಂತಂದರೆ ಗಮ್ಯ ಬರ್ಡೇ ಇದ್ದಾಗ ಇನ್ನೊಬ್ಳು ಚಿಕ್ಕವಳಿಗೂ ಕೊಡಿಸ್ಬೇಕು, ಅವಳ ಬರ್ಡೇ ಇದ್ದಾಗ ಇವಳಿಗೂ ಕೊಡಿಸ್ಬೇಕು, ಆ ಥರ ಇರುತ್ತೆ. ನಮ್ಮ ಇಬ್ಬರು ಮಕ್ಕಳದು ಹೇಗೆ ಅಂತಂದರೆ ಜಾಸ್ತಿ ಏಜ್ ಗ್ಯಾಪ್ ಇಲ್ದಿರೋದ್ರಿಂದ ಸೊ ಮೈಂಡ್ ಸೆಟ್ ಇಬ್ಬರಿಗೂ ಕೂಡ ಸೇಮ್ ಒಂದೇ ಥರ ಇರುತ್ತೆ. ಒಬ್ಬರು ಯಾವ್ದು ಬೇಕು ಅಂತಾರೆ, ಇನ್ನೊಬ್ಬರು ಕೂಡ ಅದೇ ಬೇಕು ಅಂತಾರೆ. ಒಂಥರ ಲೈಕ್ ಟ್ವಿನ್ಸ್ ಯಾವ ಥರ ಬಿಹೇವ್ ಮಾಡ್ತಾರೋ ಆ ಥರ ಬಿಹೇವ್ ಮಾಡ್ತಾರೆ. ಸೊ ನಮ್ಮ ಹಸ್ಬೆಂಡ್ ಕೂಡ ಟ್ವಿನ್ಸ್ ಅಂತಲೇ ಹೇಳ್ಕೊತಾರೆ. ಒಂದೊಂದು ಸತಿ ನಾನು ಕೂಡ ಜರ್ನಿ ಮಾಡಬೇಕಾದ್ರೆ ಈಗ ಮೆಟ್ರೋದಲ್ಲಿ ಬಸ್ಸಲ್ಲಿ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ನಿಮಗೆ ಟ್ವಿನ್ಸಾ ಅಂತ. ನಾನಂತೂ ಹೌದು ಟ್ವಿನ್ಸ್ ಅಂತ ಹೇಳ್ತೀನಿ. ಆಮೇಲೆ ಅವರೇ ನೋಡ್ಬಿಟ್ಟು ಕೇಳ್ತಾರೆ ಹೈಟು ವೆಯ್ಟ್ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳಿ, ಟ್ವಿನ್ಸ್ ಅಲ್ವಾ ಅಂತಾರೆ. ಹೌದು ಅಲ್ಲ ಅಂತೀನಿ. ಸೊ ಅವ್ರು ಏನು ಅಂದ್ಕೊಂಡ್ರೆ ಅದಕ್ಕೆ ಎಸ್ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತೀನಿ. ಜಾಸ್ತಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಡೋಕ್ಕೆ ಹೋಗೋದಿಲ್ಲ. ಇನ್ನು ಡೆಕೋರೇಷನ್ ಎಲ್ಲ ಆಯಿತು. ಸೊ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಿದ್ದಾರೆ. ಇನ್ನು ಕೇಕ್ ಕಟಿಂಗ್ ಅಂತ ಸ್ಟಾರ್ಟ್ ಮಾಡಬೇಕು. ನಾನಂತೂ ಸಿಂಪಲಾಗೆ ಮಾಡೋಣ, ಕೇಕ್ ಶಾಪಲ್ಲೇ ಕೇಕ್ ತೊಗೊಂಡು ಅಲ್ಲೇ ಕಟ್ ಮಾಡಿ ತಿನ್ಕೊಂಬರೋಣ ಅಂದ್ಕೊಂಡೆ. ಬಟ್ ಪಾಪ ಅವಳು 3-4 ಡೇಸಿಂದ ಎಲ್ಲರಿಗೂ ಕರೆದಿದ್ದಾಳೆ, ನನ್ನ ಬರ್ಡೇ ಬರುತ್ತೆ ಬನ್ನಿ ಅಂತ. ಸರಿ ಆಯಿತು ಬಿಡಮ್ಮ ಹೋಗಲಿ, ಹೆಂಗ ಫ್ರೆಂಡ್ಸ್ನ ಕರೆದಿದ್ಯಾ ಹೋಗಿ ಕರ್ಕೊಂಬಾ ಅಂತ ಹೇಳಿದ್ರು. ಇನ್ನು ಒಂದು 1/2 kg 3/4 kg ಕೇಕ್ ತೊಗೊಂಬಂದರು ಹಸ್ಬೆಂಡು. ಇನ್ನು ಅದನ್ನೇ ಸೊ ಫ್ರೆಂಡ್ಸ್ ಎಲ್ಲರೂ ಬಂದಮೇಲೆ ಕೇಕ್ನ ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ಕಳಿಸ್ದ್ವಿ. ಮಕ್ಕಳು ಕೂಡ ಫುಲ್ ಖುಷಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದೋದ್ರು. ಕೇಕು, ಐಸ್ ಕ್ರೀಮು, ಚಾಕ್ಲೇಟ್ಸ್ ಅಂದರೆ ಮಕ್ಕಳಿಗೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಬರ್ಡೇ ಇದೆ ಬನ್ನಿ ಅಂತಂದರೆ ಎಷ್ಟು ಖುಷಿ ಇರುತ್ತೆ ಪಾಪ ಮಕ್ಕಳಿಗೆ. ಇನ್ನು ಇಲ್ಲಿ 4 ಜನ ಇದ್ದಾರೆ ಅಷ್ಟೇ, ಇನ್ನೂ ಬರಬೇಕಾಗಿದ್ರು. ಸ್ವಲ್ಪ ಜನ ಎಲ್ಲ ಔಟ್ಸೈಡ್ ಹೋಗಿದ್ದಾರೆ ಅಂತ ಬಂದಿಲ್ಲ.
ಇನ್ನು ಸ್ವಲ್ಪ ಜನ ರೋಡಲ್ಲಿ ಆಟ ಆಡ್ತಿರೋರಿಗೆ ಇವ್ರಿಗೆ ಎಲ್ಲರಿಗೂ ಕೊಟ್ವಿ. ಎಲ್ಲರೂ ಕೂಡ ಖುಷಿ ಆದ್ರು. ಇನ್ನು ಬರ್ಡೇ ಸೆಲೆಬ್ರೇಷನ್ ಮುಗೀತು. ನಾನಂತೂ ಸಿಕ್ಕಾಪಟ್ಟೆ ಟೈರ್ಡು, ಬೇಗ ಮಲ್ಕೋಬೇಕು. ಇನ್ನು ಕ್ಲೀನ್ ಮಾಡೋದಿರುತ್ತೆ, ಎಲ್ಲ ಕ್ಲೀನ್ ಮಾಡಿ ಅಂತೂ ಮಲ್ಕೋಬೇಕು. ಈ ವ್ಲಾಗ್ ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.